ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಾನ್ವೊಕೇಶನ್ ಲೆಟರ್ಗೆ ಅಪ್ಲೈ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇದರೊಟ್ಟಿಗೆ ಭಾಳಷ್ಟು ಜನರಿಗೆ UCMSನಲ್ಲಿ 3 ಡಾಟೆಡ್ ಲೈನ್ ಪ್ರಾಬ್ಲಮ್ ಆಗ್ತಿದೆ. ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಸೊ ಅದು ವರ್ಕ್ ಆಗ್ತಿಲ್ಲ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಅವರು ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಎಲ್ಲ ರೀತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಗೈಸ್, ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರು ವಿಸಿಟ್ ಮಾಡಿದರೆ ಸೊ ಅಂಥವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ UCMSನಲ್ಲಿ ಕಾನ್ವೊಕೇಶನ್ ಲೆಟರ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾವ ರೀತಿಯಾಗಿ ಲ್ಯಾಪ್ಟಾಪ್ಗಳಲ್ಲಿ ಓಪನ್ ಆಗುತ್ತಲ್ಲ ಬ್ರೌಸರು, ಆ ರೀತಿಯಾಗಿ ಯಾವ ಒಂದು ಆ್ಯಪ್ ಮುಖಾಂತರ ನೀವು ಯೂಸ್ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೆ. ಸೊ ಮತ್ತೊಮ್ಮೆ ತಿಳಿಸ್ತೀನಿ, ಸೊ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಇದ್ರ ಹೆಸರು ಏನಪ್ಪ ಅಂದ್ರೆ ಡೆಸ್ಕ್ಟಾಪ್ ವೆಬ್ ಬ್ರೌಸರ್ ಅಂತೇಳಿ. ಸೊ ಈ ರೀತಿಯಾಗಿ ಪ್ಲೇಸ್ಟೋರ್ನಲ್ಲಿ ಸರ್ಚ್ ಮಾಡಿಕೊಂಡು ಸೊ ಇದು ಕಾಣ್ತಿದೆ ನೋಡಿ, ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಬೇಕು. ಓಪನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು UCMS ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಇದೇ ರೀತಿಯಾಗಿ ಲಾಗಿನ್ ಆಪ್ಷನ್ ಬರುತ್ತೆ ನಿಮಗೆ. ಇದರಲ್ಲಿ ನೀವು ಯೂಸರ್ ನೇಮ್, ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಆಗಬೇಕು. ಸೊ ನೀವು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಹಾಕಿದಾದ ತಕ್ಷಣ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಅದಕ್ಕೆ ಟಿಕ್ ಮಾರ್ಕ್ ಮಾಡಿಕೊಂಡು ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಕ್ಯಾಪ್ಚರ್ ಕೋಡನ್ನು ಹಾಕಬೇಕು. ಕ್ಯಾಪ್ಚರ್ ಕೋಡನ್ನು ಹಾಕ್ಕೊಂಡು ಲಾಗಿನ್ ಅಂತ ಕೊಡಬೇಕು. ಸೊ ಲಾಗಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಕೋಬೋದು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ್ಯಾವ ಆಪ್ಷನ್ ಬರ್ತಿತ್ತಲ್ಲ, ಸೊ ಅವೆಲ್ಲ ಆಪ್ಷನ್ ಇಲ್ಲಿ ಶೋ ಆಗ್ತಿದೆ. ಸ್ಟೂಡೆಂಟ್ಸ್, ಅಕಾಡೆಮಿಕ್ಸ್, ಎಕ್ಸಾಮ್, ರಿಪೋರ್ಟ್ಸ್, ಹೆಲ್ಪ್ ಡೆಸ್ಕ್. ಲ್ಯಾಪ್ಟಾಪ್ನಲ್ಲಿ ಯಾವ ರೀತಿಯಾಗಿ ಓಪನ್ ಮಾಡಿದಾದ ತಕ್ಷಣ ಬ್ರೌಸರ್ ಓಪನ್ ಆಗುತ್ತೆ, ಅದೇ ರೀತಿಯಾಗಿ ಓಪನ್ ಆಗಿದೆ. ಸೊ ಇವಾಗ ನೀವು ಕಾನ್ವೊಕೇಶನ್ ಲೆಟರ್ಗೆ ಅಪ್ಲೈ ಮಾಡಬೇಕಾದ್ರೆ ಎಕ್ಸಾಮ್ಸ್ನಲ್ಲಿ ಹೋಗಬೇಕು. ಎಕ್ಸಾಮ್ಸ್ನಲ್ಲಿ ಹೋಗಿ ಇಲ್ಲಿ ಕಾನ್ವೊಕೇಶನ್ ಲೆಟರ್ ಅಂತ ಇದೆ ನೋಡಿ. ಸೊ ಕಾನ್ವೊಕೇಶನ್ ಅಂತ ಇದೆ, ಇಲ್ಲಿ ಸೈಡಲ್ಲಿ ಕಾನ್ವೊಕೇಶನ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ಸೊ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇದರಲ್ಲಿ ನೀವು ಪೇ ಕಾನ್ವೊಕೇಶನ್ ಫೀಸ್ ಅಂತೇಳಿ ಇಲ್ಲಿ ಮೂಲೆಯಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಪೇ ಫೀಸ್ ಅಂತೇಳಿ ಕೊಡಬೇಕಾಗತ್ತೆ. ಮತ್ತೊಮ್ಮೆ ನಿಮಗೆ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟು ನೀವು ಮುಂದೆ ಪ್ರೊಸೀಡ್ ಆಗಬೇಕಾಗತ್ತೆ. ಸೊ ಮತ್ತೊಂದು ಆಪ್ಷನ್ ಬರುತ್ತೆ, ಇಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ ಪೇಮೆಂಟ್ ಆಪ್ಷನ್ನೇ ಬರುತ್ತೆ. ಸೊ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಬರುತ್ತೆ ನಿಮಗೆ. ನೀವು ಪೇಮೆಂಟನ್ನು UPI, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಯಾವ್ದು ಬೇಕಾದ್ರೂ ನಿಮಗೆ ಪೇಮೆಂಟ್ ಆಪ್ಷನ್ ಇರುತ್ತೆ. ಸೊ ಅವನ್ನು ಚೂಸ್ ಮಾಡಿಕೊಂಡು ಪೇಮೆಂಟನ್ನು ಮಾಡ್ಬೋದು. ಆದರೆ ಪೇಮೆಂಟ್ ಮಾಡುವಾಗ ಏನು ಮಾಡಬೇಕಪ್ಪ ಅಂದ್ರೆ ಯಾವ ಒಂದು ಮೊಬೈಲ್ನಲ್ಲಿ ಸೊ ಈ ಒಂದು ವೆಬ್ಸೈಟನ್ನು ಅಥವಾ ನಿಮ್ಮದು ಲಾಗಿನ್ ಆಗಿರ್ತಾರಲ್ಲ, ಸೊ ಪೇಮೆಂಟ್ ಮಾಡೋಕ್ಕೆ ಅದೇ ಒಂದು ಮೊಬೈಲ್ನಲ್ಲಿರುವ UPI ಆ್ಯಪ್ ಆಗಲಿ UPI ಐಡಿಯನ್ನಾಗಲಿ ಯೂಸ್ ಮಾಡಬೇಡಿ. ಸೊ ಬೇರೆ ಒಂದು ಮೊಬೈಲ್ ನಂಬರ್ನಿಂದ ನೀವು ಪೇಮೆಂಟ್ ಮಾಡಿದಾಗ ಮಾತ್ರ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒಮ್ಮೆ ಫೇಲ್ಯೂರ್ ಆದರೆ ನಿಮ್ಮ ಪೇಮೆಂಟು ಸೊ ರೀಫಂಡ್ ಕೂಡ ಆಗೋದಿಲ್ಲ. ಸೊ ಇಲ್ಲಿ ಒಂದು UPI ಐಡಿಯನ್ನು ಬೇರೆ ಒಂದು ಮೊಬೈಲ್ನಲ್ಲಿರುವ ಫೋನ್ಪೇ UPI ಐಡಿಯನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಸೊ ಇದೇ ಒಂದು ಮೊಬೈಲ್ನಲ್ಲಿರುವ UPI ಐಡಿಯನ್ನು ಯೂಸ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಲಿಕ್ಕೆ ಹೋಗಿದ್ರೆ ಈ ಒಂದು ವೆಬ್ಸೈಟ್ ಬಿಟ್ಟು ಆ ಆ್ಯಪಿಗೆ ಹೋಗಬೇಕಾಗುತ್ತೆ, ನಿಮ್ಮ ಒಂದು ಇದೇ ಮೊಬೈಲ್ನಲ್ಲಿ ಯೂಸ್ ಮಾಡಿದರೆ. ಸೊ ಅದಕ್ಕೋಸ್ಕರ ಬೇರೆ ಒಂದು ಮೊಬೈಲ್ ನಂಬರ್ದು ಅಥವಾ ಬೇರೆ ಒಂದು UPI ಐಡಿಯನ್ನು ಹಾಕಿ ನೀವು ಬೇರೆಯವ್ರ ಮೊಬೈಲ್ನಿಂದ ಪೇಮೆಂಟನ್ನು ಮಾಡಿಸಿ. ಸೊ ಇಲ್ಲಿ UPI ಐಡಿಯನ್ನು ಹಾಕ್ಕೊಂಡು ಪೇ ನಾವು ಅಂತ ಕೊಟ್ಟರೆ ಅವರ ಒಂದು ಮೊಬೈಲ್ಗೆ ಮೆಸೇಜ್ ಬರುತ್ತೆ, ಸೊ 1500 ರೂಪೀಸ್ ಪೇ ಮಾಡಿ ಅಂತೇಳಿ. ಸೊ ಅವರು ಕ್ಲಿಕ್ ಮಾಡಿಕೊಂಡು ಪೇ ಮಾಡಿದರೆ ಆಯಿತು. ಸೊ ನಿಮ್ಮ ಒಂದು ಪೇಮೆಂಟ್ ಸಕ್ಸಸ್ ಆಗೋವರೆಗೂ ನೀವು ಪೇ ನಾವು ಅಂತ ಕೊಟ್ಟಾದ ತಕ್ಷಣ 4 ಅಥವಾ 5 ನಿಮಿಷಗಳ ಕಾಲ ಟೈಮ್ ಕೊಟ್ಟಿರ್ತಾರೆ. ಸೊ ಯಾವ ರೀತಿಯಾಗಿ ಇಲ್ಲಿ ತೋರಿಸ್ತಿದೆ ನೋಡಿ, ಈ ರೀತಿಯಾಗಿ ಟೈಮ್ ಶೋ ಆಗುತ್ತೆ ನಿಮಗೆ. ಸೊ ಅದು ತಾನಾಗಿ ಹೋಗೋವರೆಗೂ ಅದೇ ಒಂದು ವೆಬ್ಸೈಟ್ನಲ್ಲಿ ಇರಿ. 30 ರಿಂದ 40 ಸೆಕೆಂಡ್ ಒಳಗೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಈ ರೀತಿಯಾಗಿ ಕಾನ್ವೊಕೇಶನ್ ಲೆಟರ್ಗೆ ಅಪ್ಲೈ ಮಾಡಿ. ಸೊ ಇದು ಒಂದು ಡಿಗ್ರಿ ಸರ್ಟಿಫಿಕೇಟ್ ಆಗಿರುತ್ತೆ. ಸೊ ಎಲ್ಲ ರೀತಿಯಾಗಿ ಡಿಗ್ರಿಯಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ಗಳು ಕ್ಲಿಯರ್ ಆಗಿದ್ದಾವೆ ಅಂತೇಳಿ
ಸೊ ಕೊನೆಯಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.